ಎಂಕಾಂನಲ್ಲಿ ರಾಜ್ಯಕ್ಕೆ 2ನೇ ರ್ಯಾಂಕ್ ಹಾಗೂ ಎಂಎಸ್ಸಿ ಭೌತಶಾಸ್ತ್ರದಲ್ಲಿ 4ನೇ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಬಲಿಜ ಜನಾಂಗದಿಂದ ಸನ್ಮಾನ. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ನಡೆಸಿದ ಸ್ನಾತಕೋತ್ತರ ಪದವಿ ಪರೀಕ್ಷೆಯಲ್ಲಿ ಚಿಂತಾಮಣಿ ನಗರದ 2 ವಿದ್ಯಾರ್ಥಿನಿಯರು ಅತ್ಯುತ್ತಮ ಸಾಧನೆ ಮಾಡಿದ್ದು, ಅವರಿಗೆ ತಾಲೂಕು ಬಲಿಜ ಜನಾಂಗದ ಸೇವಾ ಟ್ರಸ್ಟ್ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ವಿದ್ಯಾರ್ಥಿನಿಯರಿಗೆ ಶಾಲು ಹೊದಿಸಿ, ಮೈಸೂರು ಪೇಟ ತೊಡಿಸಿ, ಸ್ಮರಣಿಕೆ ಹಾಗೂ ಹಾರಗಳನ್ನು ಹಾಕಿ ಸನ್ಮಾನಿಸಲಾಯಿತು. ಚಿಂತಾಮಣಿ ನಗರದ ಸರ್ಕಾರಿ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯಾದ ಡಿ. ಅಂಜಲಿಯವರು ಎಂಕಾಂ ಪರೀಕ್ಷೆಯಲ್ಲಿ ದ್ವಿತೀಯ ರ್ಯಾಂಕ್ ಹಾಗೂ ಎಂಎಸ್ಸಿ ಭೌತಶಾಸ್ತ್ರದಲ್ಲಿ 4ನೇ ರ್ಯಾಂಕ್ ಪಡೆದ ರುಚಿತಾ ಡಿಎಂ ಅವರನ್ನು ಅತ್ಯಂತ ಸಡಗರದಿಂದ ಸನ್ಮಾನಿಸಲಾಯಿತು. ಚಿಂತಾಮಣಿ ನಗರದ ಗಜಾನನ ವೃತ್ತದ ಆಚಾರಿ ಕಾಂಪ್ಲೆಕ್ಸ್ನಲ್ಲಿರುವ ಕರ್ನಾಟಕ ಪ್ರದೇಶ ಬಲಿಜ ಸಂಘದ ನಿರ್ದೇಶಕರಾದ ಕುಂಟಿಗಡ್ಡೆ ಲಕ್ಷ್ಮಣ್ ಅವರ ಕಚೇರಿಯಲ್ಲಿ ಈ ಸರಳ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ತಾಲೂಕು ಬಲಿಜ ಜನಾಂಗದ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಮುರಗಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿ ಅವರು ಮಾತನಾಡಿ, ನಮ್ಮ ಸಮುದಾಯದ ಹೆಣ್ಣುಮಕ್ಕಳು ಸರ್ಕಾರಿ ಕಾಲೇಜಿನಲ್ಲಿ ಓದಿ ಇಡೀ ಜಿಲ್ಲೆಗೆ ಹಾಗೂ ಕಾಲೇಜಿಗೆ ಕೀರ್ತಿ ತಂದಿರುವುದು ಹೆಮ್ಮೆಯ ವಿಷಯ. ಈ ವಿದ್ಯಾರ್ಥಿನಿಯರು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉನ್ನತ ವಿದ್ಯಾಭ್ಯಾಸ ಮಾಡಿ ಸಮಾಜದಲ್ಲಿ ಅತ್ಯುತ್ತಮ ಸಾಧನೆ ಮಾಡಲಿ ಎಂದು ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಟ್ರಸ್ಟ್ನ ಕಾರ್ಯದರ್ಶಿ ಕುಂಟಿಗಡ್ಡೆ ಲಕ್ಷ್ಮಣ್, ಪದಾಧಿಕಾರಿಗಳಾದ ಕಾಗತಿ ಅಶ್ವಥ್, ಸಿಎನ್ ವೆಂಕಟಚಲಪತಿ, ನವೀನ್, ವೇಣು, ದಯಾನಂದ, ಸಿಎನ್ ಮುರಳಿ, ಪ್ರಭು, ಮಂಜುನಾಥ್, ಕೆಇಬಿ ಲಕ್ಷ್ಮಯ್ಯ ಸೇರಿದಂತೆ ಸಮುದಾಯದ ಪ್ರಮುಖರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ಈ ಒಂದು ವಿಚಾರ ತುಂಬಾ ಸಂತೋಷದಾಯಕವಾದಂಥ ವಿಚಾರ. ಕಾರಣ ಏನಿವತ್ತು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳನ್ನು ಮುಚ್ಚುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥ ಸಂದರ್ಭದಲ್ಲಿ, ಇವತ್ತು ಕಾಲೇಜುಗಳು ಸಹ ಹಾಜರಾತಿ ಕಡಿಮೆ ಆಗಿರ್ತಕ್ಕಂಥ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ತಾಲೂಕಿನಲ್ಲಿ ಸರ್ಕಾರಿ ಕಾಲೇಜಿನಲ್ಲಿ ಓದ್ತಾ ಇರ್ತಕ್ಕಂಥ ನಮ್ಮ ಬಲಿಜ ಜನಾಂಗದ ಕುಲಬಾಂಧವರು ಹೆಣ್ಣುಮಕ್ಕಳು ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ನಮ್ಮ ಚಿಂತಾಮಣಿ ನಗರದ ಅಂಜಲಿ ಡಿ ಎಂಕಾಂ ಅವರು ನಮ್ಮ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಂಕಾಂ ಅಲ್ಲಿ 2ನೇ ರ್ಯಾಂಕ್ ಅನ್ನ ತೆಗೆದುಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಕುಲಬಾಂಧವರಾದಂಥ ರುಚಿತಾ ಡಿಎಂ ಅವರು ಸಹ ಇವತ್ತು ಎಂಎಸ್ಸಿ ಪದವಿಯಲ್ಲಿ ಇವತ್ತು 4ನೇ ರ್ಯಾಂಕ್ ಅನ್ನ ತೆಗೆದುಕೊಂಡು ಇವತ್ತು ಇವರಿಬ್ಬರೂ ಸಹ ಇಡೀ ಚಿಂತಾಮಣಿ ತಾಲೂಕಿನ ಒಂದು ಒಳ್ಳೆಯ ಹೆಸರನ್ನು ಪಡೆದಿದ್ದಾರೆ. ಅದೇ ರೀತಿ ಮತ್ತು ನಮ್ಮ ಜಿಲ್ಲೆಗೂ ಒಂದು ಒಳ್ಳೆಯ ಗೌರವವನ್ನು ತಂದಿದ್ದಾರೆ. ಅದೇ ರೀತಿ ನಮ್ಮ ಕುಲ ಬಾಂಧವರಲ್ಲಿ ಹುಟ್ಟಿ ನಮ್ಮ ಕುಲ ಬಾಂಧವರಿಗೆ ಮತ್ತು ಚಿಂತಾಮಣಿ ತಾಲೂಕಿನ ಜನತೆಗೆ ಒಂದು ಒಳ್ಳೆಯ ಹೆಸರನ್ನು ತಂದುಕೊಂಡಿದ್ದಾರೆ. ಅದೇ ರೀತಿ ಅವರ ತಂದೆ ತಾಯಿಗಳಿಗೂ ಸಹ ಒಂದು ರೀತಿಯಲ್ಲಿ ಒಂದು ಬಹಳ ಅವ್ರಿಗೂ ಸಹ ಹೆಸರನ್ನ ತಂದುಕೊಂಡಿರ್ತಕ್ಕಂಥ ಇಬ್ಬರು ಹೆಣ್ಣುಮಕ್ಕಳು ಇವತ್ತು ನಮ್ಮ ಬಲಿಜ ಕುಲಬಾಂಧವರಲ್ಲಿ ಹುಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಇವತ್ತು ಸಹ ಇವತ್ತು ಇಲ್ಲಿ ಉಪಸ್ಥಿತಿಯಲ್ಲಿದ್ದಾರೆ. ಅವರು ಸಹ ಅವರ ಮಕ್ಕಳ ಮೇಲೆ ಹೆಚ್ಚಿನ ಒಂದು ಮುತುವರ್ಜಿಯನ್ನು ವಹಿಸಿ ಇವತ್ತು ಅವರ ಮಕ್ಕಳನ್ನ ಒಂದು ಒಳ್ಳೆಯ ಉನ್ನತ ಮಟ್ಟದ ವ್ಯಾಸಂಗವನ್ನು ಮಾಡಿಸಿ ಇಡೀ ರಾಜ್ಯದಲ್ಲೇ ರ್ಯಾಂಕ್ ಪಡೆಯುವಂತ ಒಂದು ಮಟ್ಟಕ್ಕೆ ಅವರು ತಗೊಂಡು ಬಂದಿದ್ದಾರೆ. ಅವ್ರ ಕುಟುಂಬ ವರ್ಗದವರು ಸಹ ಈ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಬಲಿಜ ಜನಾಂಗದ ಸೇವಾ ಟ್ರಸ್ಟ್ ವತಿಯಿಂದ ಅವ್ರಿಗೂ ಸಹ ಅನಂತ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಏನು ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಹೆಣ್ಮಕ್ಳು ಇವತ್ತು ರ್ಯಾಂಕ್ ಅನ್ನು ಪಡೆದಿರತಕ್ಕಂಥ ವಿಚಾರ ನಮ್ಮ ಕುಲಬಾಂಧವರಿಗೂ ಮತ್ತು ಈ ಜಿಲ್ಲೆಗೂ ಮತ್ತು ತಾಲೂಕಿಗೂ ಒಂದು ಒಳ್ಳೆಯ ಹೆಸರನ್ನ ತಗೊಂಡು ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಹೆಚ್ಚು ಏನು ಒಳ್ಳೆಯ ವಿದ್ಯಾವಂತರನ್ನಾಗಿ ಮಾಡಿ ಹೆಚ್ಚು ಅವರು IAS IPS ಮತ್ತು ಬೇರೆ ಬೇರೆ ಒಂದು ಉನ್ನತ ಮಟ್ಟದ ವಿದ್ಯಾಭ್ಯಾಸವನ್ನ ಅವರಿಗೆ ಕೊಡಿಸಿ ಉನ್ನತ ಮಟ್ಟಕ್ಕೆ ಅವರು ಬರಬೇಕಂತ ನಾನು ಕೈವಾರ ತಾತಯ್ಯನವರ ಒಂದು ಸನ್ನಿಧಿಯಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ಅವರಲ್ಲಿ ಕೈವಾರ ತಾತಯ್ಯನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇನೆ. ಬಂಧುಗಳೇ, ಅಲ್ಲಿ ಇವತ್ತು ಇಂಥ ಒಂದು ರ್ಯಾಂಕ್ ಅನ್ನು ಪಡೆದಿದ್ದಾರೆ. ಅವರಿಗೆ ನಮ್ಮ ಜನಾಂಗದವರು ಮತ್ತು ಸರ್ಕಾರಗಳು ಸಹ ಹೆಚ್ಚಿನ ಒಂದು ಸೌಲಭ್ಯಗಳನ್ನು ಕೊಟ್ಟು ಇನ್ನೂ ಉನ್ನತ ಮಟ್ಟಕ್ಕೆ ಅವರು ಹೋಗಬೇಕು. ನಾವು ಸಹ ನಮ್ಮ ಜನಾಂಗದಲ್ಲಿ ಇರ್ತಕ್ಕಂಥ ನಾವು ಅವರಿಗೆ ಇಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಉತ್ತೇಜನವನ್ನು ಕೊಡಬೇಕು.
ನಮ್ಮ ಜನಾಂಗದಲ್ಲಿ ಆರ್ಥಿಕವಾಗಿ ಇರ್ತಕ್ಕಂಥ ನಮ್ಮ ಕುಲಬಾಂಧವರು ಏನು ನಮ್ಮ ಬಡ ಮಕ್ಕಳಿಗೆ ಹೆಚ್ಚಿನ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಅವರಿಗೆ ಸಹಕಾರವನ್ನು ನಮ್ಮ ಜನಾಂಗದವರು ನೀಡಬೇಕಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಹೆಚ್ಚಿನ ಒಂದು ವಿದ್ಯಾಭ್ಯಾಸಕ್ಕೆ ನಾವೆಲ್ಲ ಪ್ರೋತ್ಸಾಹವನ್ನು ಕೊಡಬೇಕು, ಬೆಂಬಲವನ್ನು ಕೊಡಬೇಕು. ಮತ್ತು ಸರ್ಕಾರಿ ಮಟ್ಟದಲ್ಲಿ ಅವ್ರಿಗೆ ಏನಾದರೂ ಕೆಲಸ ಕಾರ್ಯಗಳಾಗಬೇಕಾದ್ರೆ ನಾವೆಲ್ಲ ಜೊತೆಗೂಡಿ ಅವ್ರಿಗೆ ಬೆಂಬಲವನ್ನು ಕೊಟ್ಟು ಇನ್ನೂ ಹೆಚ್ಚು ಇವತ್ತು ನೋಡಿ, ಉದಾಹರಣೆಗೆ ಇವತ್ತು ವಿದ್ಯೆ ಇದ್ದರೆ ಇವತ್ತು ಉನ್ನತ ಸ್ಥಾನಗಳಿಗೆ ಹೋಗೋಕ್ಕೆ ಅವಕಾಶ ಆಗುತ್ತೆ. ಇವತ್ತು ಹೆಣ್ಮಕ್ಳು ಇವತ್ತು IG ಆಗಿದ್ದಾರೆ, DIG ಆಗಿದ್ದಾರೆ, ಏನೋ ಒಳ್ಳೆ ಡಾಕ್ಟರ್ಗಳಾಗಿದ್ದಾರೆ, ಒಳ್ಳೆ ಪೋಸ್ಟ್ಗಳಲ್ಲಿ ಇವತ್ತು ನಮ್ಮ ಹೆಣ್ಮಕ್ಳು ವಿದ್ಯಾಭ್ಯಾಸವನ್ನು ಮಾಡಿ ಇವತ್ತು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಇದ್ದಾರೆ. ಉದಾಹರಣೆಗೆ ಇವತ್ತು ಓದಿದ್ದಕ್ಕೆ ಇವತ್ತು ನಮ್ಮ ಏನು ರಾಷ್ಟ್ರಪತಿ ಮುರ್ಮಾ ಅವರು ಇವತ್ತು ರಾಷ್ಟ್ರಪತಿ ಆಗಿದ್ದಾರೆ. ಮತ್ತು ಬೇರೆ ಬೇರೆ ಇವತ್ತು ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಇಂದಿರಾ ಗಾಂಧಿ ಅವರು ಇವರೆಲ್ಲ ಓದಿದ್ದಕ್ಕೆ ಇವತ್ತು ಉನ್ನತ ಸ್ಥಾನಗಳಲ್ಲಿ ಇದ್ದಾರೆ. ಇವತ್ತು IAS IPS ಆಗಬೇಕಾದ್ರೆ ಒಂದು ಒಳ್ಳೆಯ ವ್ಯಾಸಂಗವನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ಅವರ ಕುಟುಂಬ ವರ್ಗದವ್ರಿಗ ಏನು ಸಾಥ್ ನಾವು ಸಹ ನಮ್ಮ ಜನಾಂಗ ಇರುತ್ತೆ. ತಾವೂ ಸಹ ಅವರಿಗೆ ಇನ್ನೂ ಹೆಚ್ಚಿನ ಒಂದು ವಿದ್ಯಾಭ್ಯಾಸವನ್ನು ಮಾಡಿಸಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅವರು ಇನ್ನೂ ಹೆಚ್ಚಿನ ಒಂದು ಉನ್ನತ ಮಟ್ಟಕ್ಕೆ ಹೋಗಲು ನಾವೆಲ್ಲರ ಸಹಕಾರ ನಿಮ್ಮ ಮೇಲೆ ಇರುತ್ತೆ. ಅವರ ತಂದೆ ತಾಯಿಗಳು ಸಹ ಹೆಚ್ಚಿನ ಒಂದು ಶ್ರಮಪಟ್ಟು ಇವತ್ತು ವ್ಯಾಸಂಗವನ್ನು ಮಾಡಿಸಿದ್ದಾರೆ. ಮತ್ತು ದಯಾನಂದ ಮತ್ತು ಮಂಜುನಾಥ್ ಅವರ ದಂಪತಿಗಳ ಮಕ್ಕಳಾಗಿರ್ತಕ್ಕಂಥ ಏನು ಅಂಜಲಿ ಅವರು ಮತ್ತು ರುಚಿತಾ ಅವರು ಬಹಳ ಕಷ್ಟಪಟ್ಟು ಇವತ್ತು ಈ ಒಂದು ರ್ಯಾಂಕನ್ನು ಪಡೆದಿದ್ದಾರೆ. ಅವರಿಗೆ ಕುಟುಂಬ ವರ್ಗದವರು ಮತ್ತು ನಾವು ಸಹ ಅವರಿಗೆ ಒಂದು ಬೆಂಬಲವನ್ನು ಕೊಡ್ತೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ವ್ಯಾಸಂಗವನ್ನು ಮಾಡಿ ನಮ್ಮ ಬಲೆ ಜನಾಂಗಕ್ಕೂ ಮತ್ತು ನಮ್ಮ ತಾಲೂಕಿಗೂ ಮತ್ತು ನಮ್ಮ ಜಿಲ್ಲೆಗೂ ಮತ್ತು ರಾಜ್ಯಕ್ಕೂ ಒಳ್ಳೆಯ ಹೆಸರನ್ನು ತರಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಈ ಸಂದರ್ಭ